ಹಿರಿಯೂರಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸನ್ನತ್ ಚಿತ್ತಯ್ಯ ಸಜ್ಜು. ಹಿರಿಯೂರಲ್ಲಿ ಬೆಳ್ಳಂಬೆಳಿಗ್ಗೆ ಸನ್ನತ್ ಚಿತ್ತಯ್ಯ ಅಬ್ಬರದ ಪ್ರಚಾರ. ಹಿರಿಯೂರು ಕಾಂಗ್ರೆಸ್ ಸನ್ನತ್ ಚಿತ್ತಯ್ಯ ಪ್ರಚಾರ ಶುರುವಾಗಿದೆ. ಬೆಳ್ಳಂಬೆಳಿಗ್ಗೆ ಎರಡನೇ ಸುತ್ತಿನ ಪ್ರಚಾರ ಕಾರ್ಯಕ್ರಮದಲ್ಲಿ ಸನ್ನತ್ ಚಿತ್ತಯ್ಯ ಒಂದು ದಿನದ ಬಿಡುವಿನ ಬಳಿಕ ಮತ್ತೆ ಹಿರಿಯೂರಿಗೆ ಸನ್ನತ್ ಚಿತ್ತಯ್ಯ ಎಂಟ್ರಿ. ಹಿರಿಯೂರಿನ ಟಿಬಿ ಸರ್ಕಲ್ನಲ್ಲಿ ಸನ್ನತ್ ಚಿತ್ತಯ್ಯಗೆ ಭರ್ಜರಿ ಸ್ವಾಗತ. ಸನ್ನತ್ ಚಿತ್ತಯ್ಯರನ್ನ ಸ್ವಾಗತಿಸಿದ ಅಪಾರ ಸಂಖ್ಯೆಯ ಬೆಂಬಲಿಗರು. ಅಂಬೇಡ್ಕರ್ ಪ್ರತಿಮೆಗೆ ಸನ್ನತ್ ಚಿತ್ತಯ್ಯ ಮಾಲಾರ್ಪಣೆ ನಮನ. ಹಿರಿಯೂರು ಉಪಚುನಾವಣೆಗೆ ಭರದ ಸಿದ್ಧತೆ ನಡೆಸುತ್ತಿರುವಂತಹ ಚಿತ್ತಯ್ಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸನ್ನತ್ ಚಿತ್ತಯ್ಯ ಹಿರಿಯೂರು ಕ್ಷೇತ್ರಕ್ಕೆ ಡಿ ಸುಧಾಕರ್ ಅವರ ನಿಧನದ ಬಳಿಕ ತೆರವಾದಂಥ ಕ್ಷೇತ್ರ ಹಿರಿಯೂರು. ಆ ಒಂದು ಬೈ ಎಲೆಕ್ಷನ್ ನಡೀಬೇಕು. ಬೈ ಎಲೆಕ್ಷನ್ನ ಟಿಕೆಟ್ ಆಕಾಂಕ್ಷಿ ಆದಂಥ ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆದಂಥ ಭರ್ಜರಿ ಪ್ರಚಾರ ಬೆಳಗ್ಗೆಯಿಂದಲೂ ಕೂಡ. ಈಗ ಎರಡನೇ ರೌಂಡಿನ ಪ್ರಚಾರ ಕೂಡ. ಟಿಕೆಟ್ ಆಕಾಂಕ್ಷಿ ಇನ್ನು ಟಿಕೆಟನ್ನು ಫೈನಲ್ ಮಾಡಿಲ್ಲ ಕಾಂಗ್ರೆಸ್, ಬಟ್ ಆಕಾಂಕ್ಷಿ ಆಗಿದ್ದಾರೆ. ಒಂದು ಕಡೆ ಹಿರಿಯೂರು ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲೂ ಕೂಡ ಒಂದು ರೀತಿಯಾಗಿ ಬಜೆಟ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸನ್ನತ್ ಚಿತ್ತಯ್ಯ ಪ್ರಚಾರ. ಹಿರಿಯೂರು ಕ್ಷೇತ್ರ ಡಿ ಸುಧಾಕರ್ ಅವರ ನಿಧನದ ಬಳಿಕ ಅನಾರೋಗ್ಯದ ಕಾರಣದಿಂದಾಗಿ ಅಕಾಲಿಕ ನಿಧನರಾಗ್ತಾರೆ. ಅದಾದ ಬಳಿಕ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಅವರು ಕೂಡ ಕಾಂಗ್ರೆಸ್ಸೇ ಇತ್ತು ಹಿರಿಯೂರಲ್ಲಿ. ಇದೀಗ ಕಾಂಗ್ರೆಸ್ ಒಂದು ಕಡೆ ಏನು ಯೋಚನೆಯಲ್ಲಿದೆ ಅಂತ ಅಂದರೆ ಕುಟುಂಬದಲ್ಲೇ ಟಿಕೆಟನ್ನು ಕೊಡ್ಬೋದು, ಶ್ರೀ ಸುಧಾಕರ್ ಅವರ ಪುತ್ರನಿಗೆ ಟಿಕೆಟನ್ನು ಒದಗಿಸಿಕೊಡ್ಬೋದೇನೋ ಅನ್ನುವಂಥ ಚಿಂತನೆಯಲ್ಲಿ ಕಾಂಗ್ರೆಸ್ ಈಗಾಗಲೇ ನಡೆಸ್ತಾ ಇದೆ. ಬಟ್ ಒಂದು ಕಡೆ ಈ ಸನ್ನತ್ ಚಿತ್ತಯ್ಯ ಅವರ ಪ್ರಚಾರ, ಸೊ ಹೀಗಾಗಿ ಕಾಂಗ್ರೆಸ್ಗೂ ಒಂದು ಕಡೆ ಈ ವಿಚಾರದಲ್ಲೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸುವಂಥದ್ದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂತ ಅಂದರೆ ಈಗಾಗಲೇ JDS BJP ಕೂಡ ತನ್ನ ಒಂದು ಏನು ಪ್ರಾತಿನಿಧ್ಯವನ್ನು, ತನ್ನ ಒಂದು ಪ್ರಭಾವವನ್ನು ಅಲ್ಲಿ ಬಳಸ್ಕೊಂಡು, ಯಾಕಂದರೆ ಈ ಹಿಂದೆ ಎಷ್ಟರ ಮಟ್ಟಿಗೆ ಅಲ್ಲಿ BJP ಓಟನ್ನು ಪಡೆದುಕೊಂಡಿದೆ. ತುಂಬ ಕಡಿಮೆ ಅಂತರದಲ್ಲಿ ಡಿ ಸುಧಾಕರ್ ಜೊತೆಗೆ ಅಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. ಯಾಕಂದರೆ BJP ಮತ್ತು JDS ಸಪ್ರೇಟಾಗಿ ಇಲ್ಲಿ ಓಟುಗಳ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಿ ನೋಡಿದಾಗ, ಹಾಗಾಗಿ ಈ ಬಾರಿ ಮೈತ್ರಿ ಪಕ್ಷ ಆಗಿ ತನ್ನ ಕಿಳಿಯ ನಾನು ಅಂತ ನಿಟ್ಟಿನಲ್ಲಿ ಒಂದು ಕಡೆ JDS BJP ಪ್ಲಾನನ್ನು ರೂಪಿಸಿಕೊಂಡಿದೆ. ಮತ್ತೊಂದು ಕಡೆ ಈಗ ಸುಧಾಕರ್ ಅವರ ಕುಟುಂಬಕ್ಕೆ ಅಲ್ಲಿ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆಯನ್ನು ನಡೆಸ್ತಾ ಇದೆ. ಯಾಕೆಂದರೆ ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಸಿಂಪತಿಯ ಮೇರೆಗೆ ಅಲ್ಲಿ ಟಿಕೆಟನ್ನು ಕೊಟ್ಕೊಂಡು ಅಲ್ಲಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಒಪ್ಕೊಂಡು ಜನ ಅಲ್ಲಿ ಮತವನ್ನು ಹಾಕಿ ಗೆಲ್ಲಿಸಿದ್ರಲ್ವ, ಅದೇ ಇಲ್ಲಿ ವರ್ಕೌಟ್ ಆಗುತ್ತೇನೋ ಆ ತಂತ್ರಗಾರಿಕೆ ಅನ್ನುವಂಥ ಪ್ಲ್ಯಾನ್ನಲ್ಲಿ ಕಾಂಗ್ರೆಸ್ ಇದೆ. ಬಟ್ ಇಲ್ಲಿ ಸನ್ನತ್ ಚಿತ್ತಯ್ಯ ಪ್ರಚಾರ ಕೂಡ ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಭರವಸೆನ, ಅಥವಾ ಏನಾದರೂ ಪಕ್ಷ ಏನಾದರೂ ಹೈಕಮಾಂಡ್ ಏನಾದರೂ ಇವರಿಗೆ ಸೂಚನೆ ಏನಾದರೂ ಕೊಟ್ಟುಬಿಟ್ಟಿದೆಯಾ ಗೊತ್ತಿಲ್ಲ. ಬಟ್ ಟಿಕೆಟ್ ಆಕಾಂಕ್ಷಿ ಇವರು. ಬಟ್ ಇವರ ಭರ್ಜರಿ ಪ್ರಚಾರ ನಡೀತಾ ಇದೆ ಬೆಳ್ಳಂಬೆಳಿಗ್ಗೆಯಿಂದನೂ ಕೂಡ. ಈಗ ಮೊದಲನೇ ಪ್ರಚಾರ ಬೆಳಿಗ್ಗೆ ಆಯಿತು, ಇದೀಗ ಮತ್ತೆ ಎರಡನೇ ಪ್ರಚಾರದಲ್ಲೂ ಕೂಡ ಇರುವಂಥದ್ದು.